ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಾವೆಲ್ಲ ಮನೆಯಲ್ಲಿ ವಾರದಲ್ಲಿ ಒಂದು ಬಾರಿಯಾದರೂ ಡೀಪ್ ಫ್ರೈ ಮಾಡ್ತೀವಿ. ಬಜ್ಜಿ, ಬೋಂಡ, ಕಬಾಬ್ ಅಂತ ಏನಾದರೂ ಕರಿತಾನೆ ಇರ್ತೀವಿ. ಇದಕ್ಕೆ ಎಣ್ಣೆ ಕೂಡ ಸಾಕಷ್ಟು ಬಳಕೆ ಆಗುತ್ತೆ. ಕೆಲವೊಮ್ಮೆ ಎಣ್ಣೆ ಬಳಸಿದ ಮೇಲೆ ಎಣ್ಣೆ ಕಪ್ಪಗಾಗುತ್ತದೆ ಹಾಗೂ ಎಣ್ಣೆ ಅದೇ ಬಜ್ಜಿ, ಬೋಂಡ, ಕಬಾಬ್ ಕರಿದ ಸ್ಮೆಲ್ ಬರುತ್ತೆ. ಇದನ್ನು ಬೇರೆ ಯಾವುದಕ್ಕೂ ಬಳಸೋದಕ್ಕೆ ಆಗೋದಿಲ್ಲ. ಮತ್ತೆ ಅದನ್ನು ಬಜ್ಜಿ, ಬೋಂಡ ಕರಿಯೋದಕ್ಕೆ ಅಂತಲೇ ಎತ್ತಿಟ್ಕೊಂಡ್ಬಿಡ್ತೀವಿ. ಇದು ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಪದೇ ಪದೇ ಕರಿದ ಎಣ್ಣೆಯನ್ನು ಮರುಬಳಕೆ ಮಾಡೋದ್ರಿಂದ ಎಣ್ಣೆ ಗಾಢವಾಗುತ್ತದೆ. ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಹಾಗಿದ್ರೆ ನಾವು ಏನು ಮಾಡಬಹುದು? ಕರಿದ ಎಣ್ಣೆಯನ್ನು ಮನೆಯಲ್ಲೇ ಸ್ವಚ್ಛಗೊಳಿಸಿ ಈ ಎಣ್ಣೆಯನ್ನು ಕರಿಯೋದಕ್ಕೆ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಅಡುಗೆಗಳಿಗೂ ಬಳಸ್ಕೊಳ್ಬಹುದು. ತಕ್ಷಣವೇ ಈ ಎಣ್ಣೆಯನ್ನು ಬೇರೆ ಅಡುಗೆಗಳಿಗೆ ಬಳಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಎಣ್ಣೆಯಿಂದ ಸ್ಮೆಲ್ ಕೂಡ ಬರೋದಿಲ್ಲ. ಎಲ್ಲ ಅಡುಗೆಗೂ ಈ ಎಣ್ಣೆಯನ್ನು ಬಳಸ್ಕೊಳ್ಬಹುದು. ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ. ಬನ್ನಿ ಹಾಗಾದರೆ ಹೇಗೆ ಈ ಕರಿದ ಎಣ್ಣೆಯನ್ನು ಸ್ವಚ್ಛಗೊಳಿಸೋದು ಅಂತ ನೋಡ್ಕೊಂಬರೋಣ. ನೋಡಿ, ಕರಿದ ಎಣ್ಣೆಯಲ್ಲಿ ಹೀಗೆ ಫುಡ್ ಪಾರ್ಟಿಕಲ್ಸ್ ಹಾಗೆ ಸ್ಮೆಲ್ ಮತ್ತು ಕಲರ್ ಕೂಡ ಬಿಟ್ಟಿರುತ್ತೆ. ಇನ್ನು ಇದರಲ್ಲಿ ಬಜ್ಜಿ, ಬೋಂಡ ಅಥವಾ ಕಬಾಬ್ ಕರಿದಿದ್ರೆ ತುಂಬಾ ಸ್ಮೆಲ್ ಇರುತ್ತೆ. ಅದನ್ನು ಬೇರೆ ಯಾವುದೇ ಅಡುಗೆಗೂ ಬಳಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ದೊಡ್ಡದಾದ ಬೌಲ್ನ ತಗೊಳ್ಳಿ. ಅದರ ಮೇಲೆ ಒಂದು ಸ್ಟ್ರೈನರ್ನ ಇಟ್ಕೊಳ್ಳಿ. ಹಾಗೆ ಅದರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಳ್ಬೇಕು. ಎಣ್ಣೆನ ಹೀಗೆ ಶೋಧಿಸ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಬಟ್ಟೆ ಬ್ಯಾಗ್ನ ಬಳಸ್ತಾ ಇದ್ದೀನಿ. ಬಟ್ಟೆ ಬ್ಯಾಗ್ನ ಈ ರೀತಿ ಕಟ್ ಮಾಡಿಕೊಂಡು ಬಳಸಬೇಕು. ನೀವೇನಾದರೂ ಕಾಟನ್ ಬಟ್ಟೆನ ಬಳಸಿದ್ರೆ ಅದರಲ್ಲಿ ಎಣ್ಣೆ ಜಿಡ್ಡಾಗುತ್ತೆ. ಅದನ್ನ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಈ ರೀತಿ ಐಡಿಯಾನ ಮಾಡಿದ್ದೀನಿ. ಈ ರೀತಿ ಬಟ್ಟೆ ಬ್ಯಾಗ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಾಟನ್ ಬಟ್ಟೆನ ಬೇಕಾದರೂ ಬಳಸ್ಕೊಳ್ಬೋದು. ಈ ರೀತಿಯ ಬಟ್ಟೆ ಬ್ಯಾಗ್ನ ಬಳಸೋದ್ರಿಂದ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗಿಲ್ಲ, ಎಸೆದು ಬಿಡ್ಬೋದು. ನೋಡಿ, ಹೀಗೆ ಶೋಧಿಸ್ಕೊಳ್ಳೋದ್ರಿಂದ ನಾವೇನು ಕರೆದಿರ್ತೀವಲ್ಲ ಅದರ ಪುಡಿ ಏನಾದರೂ ಉಳಿದಿರುತ್ತಲ್ಲ ಅವೆಲ್ಲ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಬರೀ ಸ್ಟ್ರೈನರ್ನಿಂದ ನಾವೇನಾದ್ರು ಕ್ಲೀನ್ ಮಾಡಿಕೊಂಡ್ರೆ ಪುಡಿ ಉಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದರಿಂದ ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕು. ನಂತರ ಈ ಎಣ್ಣೆಯಲ್ಲಿರುವ ಸ್ಮೆಲ್ಲನ್ನು ತೆಗೆದುಹಾಕಲು ಸ್ವಲ್ಪ ಮಟ್ಟಿಗೆ ಬಣ್ಣವನ್ನು ತಿಳಿಗೊಳಿಸೋದಕ್ಕೆ ನಮಗೆ ಆಲೂಗಡ್ಡೆ ಬೇಕಾಗುತ್ತೆ. ನೋಡಿ, ಈ ರೀತಿ ಬೆಂಡಾಗಿರುವ ಅಥವಾ ಮೊಳಕೆ ಬಂದಿರುವ ಆಲೂಗಡ್ಡೆ ಇದ್ದೇ ಇರುತ್ತಲ್ವ ನಮ್ಮ ಮನೆಯಲ್ಲಿ, ಅದನ್ನು ತಗೊಳ್ಳಿ. ನಾನಿಲ್ಲಿ 2 ಚಿಕ್ಕ ಆಲೂಗಡ್ಡೆನ ತಗೊಳ್ತಾ ಇದ್ದೀನಿ. ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಈ ಆಲೂಗಡ್ಡೆಯನ್ನು ಹೀಗೆ ಕತ್ತರಿಸಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ. ನೋಡಿ, ಇಷ್ಟ ಆಗಬೇಕು. ಸ್ವಲ್ಪ ಹೊತ್ತು, ಒಂದು 5 ರಿಂದ 10 ನಿಮಿಷದವರೆಗೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು. ಇವಾಗ ಎಣ್ಣೆಯಲ್ಲಿ ಸ್ಮೆಲ್ ಕಡಿಮೆ ಆಗಿದೆ, ಸಂಪೂರ್ಣವಾಗಿ ಕಡಿಮೆ ಆಗಿರುತ್ತೆ. ಹಾಗೆ ಬಣ್ಣ ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಯಾಗಿದೆ. ಇವಾಗ ಆಲೂಗಡ್ಡೆಯನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಈ ಎಣ್ಣೆಯನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಸ್ಟ್ರೈನರ್ ಇಟ್ಕೊಂಡೆ ಈ ರೀತಿ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡಬಹುದು, ಆವಾಗ ಇದ್ದ ಬಣ್ಣಕ್ಕಿಂತ ತುಂಬಾನೇ ಬಣ್ಣ ಲೈಟ್ ಆಗಿದೆ. ಹಾಗೆ ಸ್ವಲ್ಪನೂ ಎಣ್ಣೆಯಲ್ಲಿ ಸ್ಮೆಲ್ ಇಲ್ಲ. ಎಣ್ಣೆ ಕ್ಲೀನ್ ಆಗಿದೆ. ಈ ಎಣ್ಣೆಯನ್ನು ನೀವು ಎಲ್ಲ ಅಡಿಗೆಗೂ ಬಳಸ್ಕೊಳ್ಬಹುದು. ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ. ನೋಡಿ, ನೀವೇ ವ್ಯತ್ಯಾಸ ನೋಡ್ಬೋದು. ಇದು ಹಳೆ ಎಣ್ಣೆ, ಹಾಗೆ ಇದು ಕ್ಲೀನ್ ಮಾಡಿರೋಂಥ ಹೊಸ ಎಣ್ಣೆ. ಎಷ್ಟು ವ್ಯತ್ಯಾಸ ಇದೆಯಲ್ಲ ಎರಡು ಎಣ್ಣೆಗಳಿಗೆ. ಸುಮ್ಮನೆ ಈ ಎಣ್ಣೆಯನ್ನು ಬಜ್ಜಿ, ಬೋಂಡ ಕರಿದ ನಂತರ ವೇಸ್ಟ್ ಮಾಡೋದ್ರ ಬದಲಾಗಿ ಈ ರೀತಿ ಸ್ವಚ್ಛಗೊಳಿಸಿ ಮರುಬಳಕೆ ಮಾಡೋದ್ರಿಂದ ಉಳಿತಾಯನೂ ಆಗುತ್ತೆ. ಬಹಳ ಉತ್ತಮ ಟಿಪ್ಸ್ ಕೂಡ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.